ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀರಿ, ಆ ಚಾನಲ್ಗೆ ಒಂದು ಬೆಸ್ಟ್ ವಿಡಿಯೋ ಐಡಿಯಾಸ್ ಹುಡುಕ್ತೀರಿ. ಯಾವಾಗ ಆ ವಿಡಿಯೋನ ಎಡಿಟ್ ಮಾಡೋ ಟೈಮ್ ಬರ್ತದೆ, ನಿಮ್ಗೆಲ್ಲರೂ ಕೈನ್ ಮಾಸ್ಟರ್ ಸಜೆಸ್ಟ್ ಮಾಡ್ತಾರೆ. ಆದ್ರೆ ಯಾವಾಗ ನೀವು ಆ ಆ್ಯಪ್ ಅನ್ನು ಓಪನ್ ಮಾಡಿದ್ರೆ ಇಂಟರ್ಫೇಸ್ ನೋಡ್ತೀರಿ, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೈನ್ ಮಾಸ್ಟರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿದ್ರಿ, ನೀವು ಕೈನ್ ಮಾಸ್ಟರ್ ಯೂಸ್ ಮಾಡೋದ್ರಲ್ಲಿ ಪ್ರೋ ಆಗ್ತೀರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈನ್ ಮಾಸ್ಟರ್ ಎಲ್ಲ ಟೂಲ್ಸ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಆದ್ರೆ ಅದನ್ನು ಯೂಸ್ ಮಾಡೋ ಸ್ಟೈಲ್ ನಿಮ್ಮದೇ ಆಗಿರ್ಬೇಕು. ಯಾಕಂದ್ರೆ ಎಲ್ಲ ಸ್ಪೂನ್ ಫೀಡ್ ಮಾಡ್ಲಿಕ್ಕೆ ನನ್ನ ಚಾನಲ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲ. ಕೆಲವೊಂದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಾಗ್ತದೆ. ನೀವು ಫಸ್ಟ್ ಟೈಮ್ ಕೈನ್ ಮಾಸ್ಟರ್ ಓಪನ್ ಮಾಡಿದಾಗ ಈ ಟೈಪ್ ಅದು ಇಂಟರ್ಫೇಸ್ ಬರ್ತದೆ. ಅಂದ್ರೆ ಈ ಸೈಡಲ್ಲಿ ಎಂತ ಬರ್ತದೆ ನೋಡಿ, ಇದೆಲ್ಲ ತೋರಿಸಲ್ಲ, ಖಾಲಿ ಇಲ್ಲಿ ಬ್ಲ್ಯಾಂಕ್ ಇರ್ತದೆ. ನೀವು ಫಸ್ಟ್ ಇದನ್ನು ಪ್ಲಸ್ ಸೈನ್ ಉಂಟು ನೋಡಿ, ಇದು ಪ್ಲಸ್ ಸೈನ್, ಇದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಇದು 16:9 ಅಂದರೆ ಯೂಟ್ಯೂಬಿಗೆ 16:9 ಮತ್ತು 9:16 ಇದು ನಿಮ್ಮದು ಇನ್ಸ್ಟಾಗ್ರಾಮ್ಗೆ, ಅದು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಇರ್ತದಲ್ಲ ಅದಕ್ಕೆ ಅಲ್ಲ. ನೀವು ಫಸ್ಟಿಗೆ 16:9 ಕ್ಲಿಕ್ ಮಾಡಿ ಈ ಥರ. ಆಮೇಲೆ ಈ ಥರ ಓಪನ್ ಆಗ್ತದೆ. ಆಮೇಲೆ ನಿಮ್ಗೆ ಯಾವುದು ಬೇಕು ನೋಡಿ, ಯಾವ ವೀಡಿಯೋ ಬೇಕು ಅದನ್ನು ಇಂಪೋರ್ಟ್ ಮಾಡಿ. ಓಕೆ, ನಾನಿದ್ದಲ್ಲಿಗೆ ಒಂದು ಫಸ್ಟ್ ಇದು ವೀಡಿಯೋ ಉಂಟು, ಇದನ್ನು ಕ್ಲಿಕ್ ಮಾಡ್ತೆ. ಆಯ್ತು, ಇಂಪೋರ್ಟ್ ಆಯಿತು ವೀಡಿಯೋ ನೋಡಿ, ಇದು ವೀಡಿಯೋ ಫುಲ್ಲು. ಈಗ ವೀಡಿಯೋ ಇಂಪೋರ್ಟ್ ಆದಮೇಲೆ ನಿಮ್ಗೊಂದು ಕೆಲಸ ಮಾಡಬೇಕು. ಏನಂದರೆ ಇದನ್ನು ವೀಡಿಯೋ ಕ್ಲಿಕ್ ಮಾಡಬೇಕು. ಆಮೇಲೆ ಇದು ಸೌಂಡ ಚಿತ್ರ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಮತ್ತು ಆಟೋ ವಾಲ್ಯೂಮನ್ನು ಇದು ಆನ್ ಮಾಡಿ ಬಿಡಬೇಕು. ಅವಾಗ ಏನಾಗ್ತದೆ ಅಂದರೆ, ಈಗ ಈ ವಿಡಿಯೋದು ಸೌಂಡ್ ಸ್ವಲ್ಪ ಜಾಸ್ತಿ ಇದ್ದು ಇನ್ನೊಂದು ವೀಡಿಯೋ ಸೌಂಡ್ ಸ್ವಲ್ಪ ಕಮ್ಮಿ ಇದ್ದರೆ ಅದು ಮರ್ಜ್ ಆಗುವಾಗ ಸೌಂಡ್ ಅಂದರೆ ನಾರ್ಮಲ್ ಆಗ್ತದೆ, ಅಂದರೆ ಮೇಲೆ ಕೆಳಗೆ ಹೋಗಲ್ಲ, ಗೊತ್ತಾಗಲ್ಲ ಆಡಿಯನ್ಸಿಗೆ. ಮತ್ತು ನಿಮಗೆ ಇದು ಆಡಿಯೋ ಮಿನಿ ಅಂದರೆ ನಿಮ್ಮದು ವೀಡಿಯೋದ ಆಡಿಯೋ ಕಮ್ಮಿ ಮಿನಿ ಅನಿಸಿದರೆ ಈ ಕೀ ಉಂಟು, ಅದನ್ನು ಕ್ಲಿಕ್ ಮಾಡಿ. ಲಾಸ್ಟಿಗೆ ಹೋಗಿ ಟರ್ಬೋ ಬೂಸ್ಟನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು, ಅವಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಕಮ್ಮಿ ಇದ್ದರೆ ಅಲ್ಲೇ ಪುನಃ ವಾಪಸ್ ಹೋಗೋದು. ಅಲ್ಲೇ ಇದು ರೆಡ್ಯೂಸರ್ ಉಂಟಲ್ಲ ಅದನ್ನು ಕ್ಲಿಕ್ ಮಾಡೋದು. ನಿಮ್ಗೆ ಯಾವ್ದು ಬೇಕಾದು ನೋಡ್ಕೊಳ್ಳಿ, ವೆಲ್ಕಮ್ ಬೇಕಾದಂತ. ಈಗ ನಿಮಗೆ ಕೆಲವು ವೀಡಿಯೋದ ಪಾರ್ಟ್ ಬೇಡ, ಅಂದರೆ ಇಷ್ಟು ದೊಡ್ಡದು ಬೇಡ. ಅಂದರೆ ನೀವು ರೆಕಾರ್ಡ್ ಮಾಡುವ ಕೆಲವು ಸರಿ ಮಾತಾಡಿರಲ್ಲ, ಅಂದರೆ ಸೈಲೆಂಟ್ ಆಗಿತ್ತು, ಅದನ್ನು ಕಟ್ ಮಾಡಬೇಕು. ಹಾಗೇನು ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಬೇಕು ಈ ಥರ. ಆಮೇಲೆ ಇದು ಕತ್ತೆ ಚಿತ್ರ ಉಂಟು, ಕ್ಲಿಕ್ ಮಾಡಿ. ನಿಮಗೆ ಅದರ ನೆಕ್ಸ್ಟ್ ಪಾರ್ಟ್ ಕಂಪ್ಲೀಟ್ ಬೇಡ ಅಂದರೆ ಇದು ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಲೆಫ್ಟದ್ದು ಬೇಡ ಅಂದರೆ ಇದನ್ನು ಕ್ಲಿಕ್ ಮಾಡಿ. ಅಕಸ್ಮಾತ್ ಮಿಡ್ಲಿಗೆ ಬೇಡ ಅಂದರೆ ಇದನ್ನು ಕ್ಲಿಕ್ ಮಾಡೋದು. ಆಯಿತು, ಇದು 2 ಪಾರ್ಟ್ ಆಯಿತು ನೋಡಿ, ಈ ಥರ 2 ಪಾರ್ಟ್ ಆಯಿತು. ಇದು ಬೇರೆ ಪಾರ್ಟ್. ಈಗ ನಿಮ್ಗೆ ಇಷ್ಟೇ ಪಾರ್ಟ್ ಬೇಡ ಅಂದರೆ ಇಲ್ಲಿಂದ ಒಂದು ಇಲ್ಲಿ ತನಕ ಬೇಡ ಅಂತ ಎನಿಸ್ಕೊಳ್ಳಿ, ಇದನ್ನು ಕ್ಲಿಕ್ ಮಾಡೋದು. ಪುನಃ ಇದನ್ನು ಕ್ಲಿಕ್ ಮಾಡೋದು, ಇದನ್ನು ಕ್ಲಿಕ್ ಮಾಡೋದು. ಆಮೇಲೆ ಕೆಳಗೆ ಇಲ್ಲಿ ಡಸ್ಟ್ಬಿನ್ ಸೈನ್ ಬರ್ತದೆ ನೋಡಿ, ಈ ಡಸ್ಟ್ಬಿನ್ ಕ್ಲಿಕ್ ಮಾಡಿದರೆ ಆಯ್ತು, ಅದು ಹೋಯ್ತು. ಈಗ ನೆಕ್ಸ್ಟ್ ಝೂಮ್ ಇನ್ ಝೂಮ್ ಔಟ್, ಅಂದರೆ ಕೆಲವು ಪಾರ್ಟಿಗೆ ನೀವು ಝೂಮ್ ಮಾಡಬೇಕಾಗ್ತದೆ ವೀಡಿಯೋದಲ್ಲಿ. ಅದು ಹೇಗೆ ಮಾಡೋದು ಅಂದರೆ ಇದನ್ನು ಕ್ಲಿಕ್ ಮಾಡೋದು ಈ ಥರ. ಇದು ಮಿಡ್ಲದು ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಪಾರ್ಟ್ ಝೂಮ್ ಮಾಡಬೇಕು ನೋಡಿ, ಫಾರ್ ಎಕ್ಸಾಂಪಲ್ ಈ ಪಾರ್ಟ್ ಇಲ್ಲಿ ಝೂಮ್ ಮಾಡಬೇಕು, ಈ ಥರ ಮಾಡಿ ನೋಡಿ. ಈ ಥರ ಆಗ್ತದೆ, ಆವಾಗ ವೀಡಿಯೋ ಪ್ಲೇ ಆಗ ಹೇಳ್ತಾರೆ ನೋಡಿ. ಅದು ಬ್ಲ್ಯಾಕ್ ಆಗುತ್ತಲ್ಲ, ಅದು ಎಂಡರ್ ಪೋರ್ಟಲ್ ಮಾಡಿ ಇಲ್ಲಿ ವೀಡಿಯೋ ಪ್ಲೇ ಆದಾಗ ಈ ಥರ ಆಗ್ತದೆ ನೋಡಿ. ಹೋಗುದಂತ ಮರ್ತೋಗಿ ಅಲ್ಲೇ ಕಟ್ ಮಾಡಿ ಈ ಥರ ಮಾಡಿ ನೋಡಿ. ನಾನು ಸ್ವಲ್ಪ ಚಿಕ್ಕದು ಮಾಡಿ ನಿಮಗೆ ಮಾಡಿ ಇಲ್ಲಿ ಹೋಗುದಂತ ನೋಡಿ. ಕೆಲವು ಮರ್ತೋಗಿದೆ, ಅಂದರೆ ಅದು ಪರ್ಟಿಕ್ಯುಲರ್ ಪಾರ್ಟ್ ಸ್ವಲ್ಪ ಝೂಮ್ ಆಗ್ತದೆ. ಮಾಡೋದಾದರೆ ಮಾಡ್ಬೋದು ಆ ಥರ. ಅದೇ ಪುನಃ ನಾರ್ಮಲ್ ಮಾಡಬೇಕಂದ್ರೆ ಈ ಥರ ಮಾಡಿ ಆಯ್ತು ನೋಡಿ. ಇಷ್ಟೇ, ಎಷ್ಟು ಬೇಕಷ್ಟು ಕೆಳಗೆ ಮಾಡ್ಬೋದು ನಿಮಗೆ ನೋಡಿ, ಹೋಗಿದೆ. ಈಗ ಕೆಲವೊಮ್ಮೆ ನಿಮ್ಮ ವೀಡಿಯೋ ತುಂಬ ದೊಡ್ಡದಿರ್ತದೆ, ಅಂದರೆ ನೀವು ಈ ಥರ ಮಾಡ್ತಾ ಇರಬೇಕು, ಅಂದರೆ ಈ ಥರ ಮಾಡಿದ್ರೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಲಾಸ್ಟ್ ಒಂದು ಬಟನ್ ಕಾಣ್ತದೆ ನೋಡಿ, ಈ ಥರ ಇಲ್ಲಿ ಈ ಥರ ಒತ್ತಿದರೆ ಈ ಥರ 3 ಆಪ್ಷನ್ ಬರ್ತದೆ. ಇದಂದರೆ ಫುಲ್ ಫ್ರಂಟಿಗೆ ಹೋಗ್ತೀರಿ, ಅದು ಪರ್ಟಿಕ್ಯುಲರ್, ಅದು ಫುಲ್ ಬಿಗಿನಿಂಗ್ ಅಂದರೆ ಸೆಕೆಂಡ್, ಆಮೇಲೆ ಫುಲ್ ಎಂಡ್ ಅಂದರೆ ಈ ಥರ ನೋಡಿ, ಅಂದರೆ ಫಾಸ್ಟ್ ಆಗ್ತದೆ. ಈಗ ಕೈನ್ ಮಾಸ್ಟರಲ್ಲಿ ಕೆಲವು ಎಫೆಕ್ಟ್ಸ್ ಉಂಟು, ಅಂದರೆ ಡಿಸೈನದ್ದು ಎಫೆಕ್ಟ್ಸ್ಗೆ ಹೋಗಿ ನಿಮಗೆ ತುಂಬ ಬೇಕಾದರೆ ಮಾರ್ಕೆಟ್ ಅದರಲ್ಲಿ ತಗೊಳ್ಬೋದು. ಅದಕ್ಕೆ ಇದು ಪ್ರೀಮಿಯಮ್ ಬೇಕು ನಿಮಗೆ, ಅಂದರೆ ನೀವು ಅದು ವಾಟರ್ ಮಾರ್ಕ್ ಇರಲ್ಲ, ಅದು ನೀವು ಕೈನ್ ಮಾಸ್ಟರಲ್ಲಿ ನೋಡಿ, ಅಂದರೆ ಯೂಟ್ಯೂಬಲ್ಲಿ ನೋಡಿ, ಕೈನ್ ಮಾಸ್ಟರಲ್ಲ ಯೂಟ್ಯೂಬಲ್ಲಿ ನೋಡಿ, ನಿಮಗೆ ಕೆಲವು ಸಿಗ್ತದೆ. ಅಂದರೆ ಕೆಲವು ಫ್ರೀ ಆದ ಐಟಮ್ಸ್, ಅಂದರೆ ಕ್ರ್ಯಾಕ್ ವರ್ಷನ್ ಇರ್ತದಲ್ಲ ಅದರಲ್ಲಿ ನೋಡಿ. ನಾನು ಕೆಲವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ, ಬೇಕಾದ್ರೆ ನೋಡಿ. ನಾನೀಗ ಹೇಗಾದ್ರೂ ಮಾಡಿ ಮೇಲೆ ಹೋಗಿ ಕೇವಿಂದ ವಾಪಸ್ ಬಂದೆ, ಎಲ್ಲ ಆಗ್ತದೆ ಒಳ್ಳೆ. ಆಮೇಲೆ ನಿಮಗೆ ಜಾಸ್ತಿ ಬೇಕಾದರೆ ಮಾರ್ಕೆಟಿಗೆ ಹೋಗಿ ತಗೊಳ್ಬೋದು, ಅಂದರೆ
ಇದರದ್ದು KINEMASTERದು ಮಾರ್ಕೆಟ್. ಕೆಲವೊಮ್ಮೆ ನಿಮ್ಮ ವೀಡಿಯೋಗೆ ನೀವು ಕೆಲವು ಲೇಯರ್ ಹಾಕಬೇಕಾಗ್ತದೆ, ಅಂದರೆ ಒಂದು ವೀಡಿಯೋದ ಮೇಲೆ ಇನ್ನೊಂದು ವೀಡಿಯೋ, ಅಂದರೆ B-roll ಥರ. ಅದಕ್ಕೆ ನೀವು ಲೇಯರನ್ನು ಕ್ಲಿಕ್ ಮಾಡಬೇಕು, ಮೀಡಿಯಾ. ಆಮೇಲೆ ನಿಮ್ಗೆ ಯಾವುದು ಬೇಕು ನೋಡಿ ಅದನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೀಗ ಇದರಲ್ಲಿ ಇದರ ಹೋಗ್ತೆ, ಇದನ್ನು ಕ್ಲಿಕ್ ಮಾಡ್ತೆ, ಆಯಿತು. ಮತ್ತು ಇದು ಮಿಡ್ಲ್ ಉಂಟು, ಅದನ್ನು ಕ್ಲಿಕ್ ಮಾಡಿ ಫುಲ್ ಅಡ್ಜಸ್ಟ್ ಮಾಡ್ಬೋದು ಈ ಥರ. ಇದು ಬೇಕಾದರೆ ಫುಲ್ಸ್ ಇಡ್ಬೋದು, ನಾನು ಸದ್ಯಕ್ಕೆ ಈ ಥರ ಇಡ್ತೆ, ಆಯಿತು. ಈ ಚಾನಲಲ್ಲಿ ಇದರಲ್ಲಿ ಕೆಲವು ಅನ್ಲಿಮಿಟೆಡ್ ಲೇಯರ್ ಹಾಕ್ಬೋದು, ಅಂದರೆ ಈಗ ಲಿಮಿಟ್ ಬರ್ತದೆ ಅದರ ಸೆಟ್ಟಿಂಗ್. ಆಮೇಲೆ ಕೆಲವೊಮ್ಮೆ ನಿಮ್ಮ ವೀಡಿಯೋದು ಮ್ಯೂಟ್ ಆಗಬೇಕಾಗ್ತದೆ, ಅಂದರೆ ನಿಮ್ಗೆ ಇದರ ಸೆಕೆಂಡ್ ವೀಡಿಯೋದು ಆಡಿಯೋ ಬೇಡ, ಆಗೇನು ಮಾಡೋದು ಅಂದರೆ ಇದನ್ನು ಕ್ಲಿಕ್ ಮಾಡೋದು ಈ ಥರ, ಇದನ್ನು ಇಲ್ಲಿ ಒತ್ತಿ ಬಿಡೋದು ಅಷ್ಟೇ. ಆಗ ನಿಮಗೆ ಫಸ್ಟ್ ವೀಡಿಯೋದು ಮಾತ್ರ ಆಡಿಯೋ ಇಲ್ಲಿ ಉಂಟು ನೋಡಿ. ಅಕಸ್ಮಾತ್ ನಿಮ್ಗೆ ಫಸ್ಟ್ ಅದು ಬೇಡ ಅಂದರೆ ಅದನ್ನು ಕ್ಲಿಕ್ ಮಾಡೋದು, ಈ ಥರ ಮಾಡೋದು ಅಷ್ಟೇ. ಆಗ ನಿಮಗೆ ಸೌಂಡ್ ಬರಲ್ಲ, ಯಾವುದ್ರದ್ದು ಬೇಡ ಅದರ ಸೌಂಡ್ ಬರಲ್ಲ, ಅದು ನೀವು ಮಾಡ್ಕೊಳ್ಳಿ ಯಾವ್ದು ಬೇಡ ಅಂತ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನೀವು ಕೆಲಸತ್ತಿ ಲೈನಲ್ಲಿ ಕೆಲವು ಪಾರ್ಟ್ ಆ್ಯಡ್ ಮಾಡ್ತಾ ಬರ್ತೀರಿ, ಆಗ ಒಂದು ಪಾರ್ಟ್ ಇಲ್ವ. ಫಾರ್ ಎಕ್ಸಾಂಪಲ್ ಈ ಪಾರ್ಟ್ ನೋಡಿ, ಈ ಪಾರ್ಟ್ ಇದರ ಗ್ಯಾಪಿಗೆ ಬರಬೇಕಿತ್ತು, ನೀವು ತಪ್ಪಿ ಹಿಂದೆ ಹಾಕಿದ್ರಿ. ಈಗ ಅದನ್ನು ಮುಂದೆ ತರಬೇಕಾದ್ರೆ ಪುನಃ ಡಿಲೀಟ್ ಮಾಡಬೇಕಂತಿಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ತಂದಿಡಿ, ಆಯ್ತು ಅಷ್ಟೇ. ನೋಡಿ ಇದು ಮುಂದೆ ಬಂತು, ನೋಡಿ ಇಲ್ಲಿ ಇದು ಬಂತು, ಇದರ ಹಿಂದೆ ಇದ್ದದ್ದು ಬೇರೆ ಆಯಿತು. ಅಂದರೆ ನೀವು ಪುನಃ ಕಟ್ ಮಾಡಬೇಕಂತಿಲ್ಲ ಅಷ್ಟೇ. ಈಗ ನಿಮಗೆ ಕೆಲವು ಸರ್ತಿ ಏನಾಗ್ತದೆ, ತಪ್ಪಿ ಕೆಲವು ಪಾರ್ಟನ್ನು ನೀವು ಡಿಲೀಟ್ ಮಾಡ್ತೀವಿ, ಅಂದರೆ ನಿಮ್ಗೆ ಗೊತ್ತಿಲ್ಲದೆ. ಈಗ ಅದನ್ನು ವಾಪಸ್ ತರಬೇಕಲ್ಲ, ಅದಕ್ಕೆ ಏನು ಮಾಡೋದು, ಫಾರ್ ಎಕ್ಸಾಂಪಲ್ ಈಗ ನಂಗೆ ಈಗ ಈ ಪಾರ್ಟನ್ನು ತೆಗ್ದೆ ಅಂತ ನೆನೆಸ್ಕೊಳ್ಳಿ ಈ ಥರ. ಈಗ ನನಗೆ ಅದು ಪಾರ್ಟ್ ಬೇಕಿತ್ತು, ಆಗ ಏನು ಮಾಡೋದು ಅಂದರೆ ಇಲ್ಲಿ ಒಂದು ಬಟನ್ ಉಂಟು ನೋಡಿ, ಈ ಥರ ರೌಂಡದ್ದು ಯಾರು ಮಾರ್ಕ್, ಅದನ್ನು ಕ್ಲಿಕ್ ಮಾಡಿ ನೋಡಿ, ಹೋದ ಪಾರ್ಟ್ ವಾಪಸ್ ಬಂತು. ಆ ಥರ ನೀವು ಎಷ್ಟು 5 ಸರ್ತಿ ಆಗ್ತದೆ ಅನ್ನಿಸ್ತದೆ ನಂಗೆ ಡೌಟು. 5-4 ಸರ್ತಿ, ಅದಕ್ಕಿಂತ ಜಾಸ್ತಿ ಮಾಡಿದರೆ ಬರಲ್ಲ. ಸೊ ಅದನ್ನು ನೆನಪಿಟ್ಕೊಳ್ಳಿ, ನೀವು ಅದನ್ನು ರಿಕವರಿ ಮಾಡ್ಬೋದು. ಈಗ ಗ್ರೀನ್ ಸ್ಕ್ರೀನ್, ಈಗ ನಿಮ್ಮ ವೀಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಹಾಕಿ ಎಂತಾದ್ರು ಅಂದರೆ ಮೀಮ್ ಟೆಂಪ್ಲೇಟ್ ಎಲ್ಲ ಬರ್ತಲ್ಲ, ಮೀಮ್ ಅದು ಸಹ ಹಾಕ್ಬೋದು. ಅದು ಹೇಗಂದರೆ ಲೇಯರಿಗೆ ಹೋಗೋದು, ಪುನಃ ಎಫೆಕ್ಟ್ಸ್, ನಿಮ್ಗೆ ಯಾವುದು ಗ್ರೀನ್ ಸ್ಕ್ರೀನದು ವೀಡಿಯೋ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ನಾನೊಂದು ಗ್ರೀನ್ ಸ್ಕ್ರೀನದು ವೀಡಿಯೋ ಸೆಲೆಕ್ಟ್ ಮಾಡಿದ್ದೆ. ಫಸ್ಟ್ ಈ ಥರ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್, ಮತ್ತು ಪುನಃ ಕ್ಲಿಕ್ ಮಾಡಿ ಇದು ಕ್ರೋಮಾ ಕೀ ಉಂಟಲ್ಲ ಅದನ್ನು ಸೆಲೆಕ್ಟ್ ಮಾಡಿ, ಆಯಿತು. ನೋಡಿ ಪ್ಲೇ ಮಾಡ್ತೀವಿ. ಇದೆಂತ ಮಾರೆ ಎಲ್ಲ ವೇಸ್ಟ್ ಆಯಿತು ಲಾವ ನೋಡಿ ಗ್ರೀನ್ ಸ್ಕ್ರೀನ್. ಈಗ ನಿಮ್ಮ ವೀಡಿಯೋಗೆ ನೀವು ಟೆಕ್ಸ್ಟ್ ಫಾರ್ಮ್ಯಾಟ್ ಎಂತಾದ್ರು ಅಂದರೆ ಟೆಕ್ಸ್ಟ್ ಆಗಿ ಇಲ್ಲಿ ನಾನು ನೋಡಿ Day 13 ಅಂತ ಬರೆದಿದ್ದೇನೆ, ನಿಮಗೆ ಸಹ ಆ ಥರ ಬರೀಲಿಕ್ಕೆ ಇರ್ತದೆ. ಆಗೇನು ಮಾಡಬೇಕಂದ್ರೆ ಲೇಯರಿಗೆ ಹೋಗೋದು, ಟೆಕ್ಸ್ಟಿಗೆ ಹೋಗೋದು, ಎಂತ ಬೇಕಾದರೆ ಕ್ಲಿಕ್ ಮಾಡಿ ನೋಡಿ, ಆಯಿತಾ. ಈಗ ಇಲ್ಲಿ ಫಾಂಟ್ ನಿಮ್ಗೆ ಯಾವುದು ಬೇಕಾದನ್ನು ಸೆಲೆಕ್ಟ್ ಮಾಡಿ, ಯಾವುದು ಬೇಕಾದ್ರು. ಆಮೇಲೆ ಅನಿಮೇಷನ್ ಬೇಕಾದರೆ ಅನಿಮೇಷನ್, ಅಂದರೆ ಅದು ಫೇಡ್ ಆಗೋದು, ಪಾಪ್ ಆಗೋದು, ಎಂತ ಬೇಕು ನಿಮ್ಗೆ ಅದು. ಆಮೇಲೆ ಇದೊಂದು ನೆನಪಿಟ್ಕೊಳ್ಳಿ, ಇದೊಂದು ಮಾಡಿ ಆಯಿತು. ಆದರೆ ಇಲ್ಲದೆ ಗಲೀಜು ಕಾಣ್ತದೆ ಫಾಂಟ್. ಔಟ್ಲೈನಲ್ಲಿ ಕ್ಲಿಕ್ ಮಾಡಿ, ನಿಮ್ಗೆ ಎಷ್ಟು ಬೇಕು ಔಟ್ಲೈನ್ ಅದನ್ನು ಇಟ್ಕೊಳ್ಳಿ, ಅದು ಒಂಥರ ಪ್ರೊಫೆಷ್ನಲ್ ಥರ ಕಾಣಲ್ಲ ಅಷ್ಟೇ. ಮತ್ತು ಶ್ಯಾಡೋ, ಮತ್ತು ಬ್ಯಾಕ್ಗ್ರೌಂಡ್ ಕಲರ್, ಮತ್ತು ಅನಿಮೇಷನ್ಸ್ ಉಂಟು. ನಿಮ್ಗೆ ಯಾವುದಾದ್ರೂ ಅನಿಮೇಷನ್ ಬೇಕಂದರೆ ಅಂದರೆ ಒಳ್ಳೆ ಕಾಣ್ತದೆ. ಆಮೇಲೆ ಆಲ್ಫಾ ಎಂತ ಒಬೆಸಿಟಿ, ಅಂದರೆ ಅದು ಎಷ್ಟು ಕಾಣಬೇಕು, ಲೈಟಲ್ಲಿ ಕಾಣಬೇಕು, ವಾಟರ್ ಮಾರ್ಕ್ ಆಗ್ತದೆ ನೋಡಿ, ಆ ಟೈಪ್ ನೋಡಿ, ಈ ಥರ ಲೈಟಲ್ಲಿ ಲಾವ ಸಿಗ್ತದಾ ಇಲ್ವ ನೋಡುವ. ಹ್ಯಾಂಡ್ ರೈಟಿಂಗ್ ಅಂದರೆ ಏನಂದರೆ, ಈಗ ಕೆಲವು ಟ್ಯುಟೋರಿಯಲ್ ವೀಡಿಯೋಸ್ ಮಾಡ್ತೀರಿ ನೋಡಿ, ಆಗ ಕೆಲವು ಪಾರ್ಟಿಗೆ ನೀವು ಆ್ಯರೋ ಹಾಕಬೇಕಾಗ್ತದೆ ನೋಡಿ, ಈ ಥರ. ಅದಕ್ಕಿಲ್ವಾ ನಾನು ತೋರಿಸಿದೆ ಆಯಿತಾ, ಅದಕ್ಕೆ ಇಲ್ಲೇ ತೋರಿಸ್ತೆ. ಈಗ ಲೇಯರಿಗೆ ಹೋಗಿ, ಹ್ಯಾಂಡ್ ರೈಟಿಂಗ್ ಹೋಗಿ, ಈ ಪೆನ್ಸಿಲ್ ಉಂಟು ಅದು ಚಿತ್ರ ಮಾಡಿ, ಆಮೇಲೆ ಇದು ಸರ್ಕಲ್ ಇದು ಉಂಟು, ಓಕೆ ನೀವಿಲ್ವ ಇದು ಆ್ಯರೋ ಕ್ಲಿಕ್ ಮಾಡಿ ನೋಡಿ, ಈ ಥರ ಗೊತ್ತಾಯ್ತಾ. ಅದು ಟ್ಯುಟೋರಿಯಲ್ ವೀಡಿಯೋಗೆ ಇದು ಅಂದರೆ ಒಳ್ಳೆ ಆಗ್ತದೆ, ಆ್ಯರೋ ಮಾರ್ಕ್ ಹಾಕಿ, ಅಂದರೆ ಆಗ್ತದೆ. ಅಂದರೆ ನೀವೊಂದು ಲಾಸ್ಟ್ ಎಪಿಸೋಡ್ ನೋಡಿದ್ರೆ ನನಗೆ ಅಂದರೆ ಫಸ್ಟ್ ಟೈಮ್ ಸಿಕ್ಕಿದ್ದು ಇದು. ಈಗ ನಿಮಗೆ ನಿಮ್ಮ ಟೆಕ್ಸ್ಟ್ ಅದು ಕೆಲವು ಸರ್ತಿ ಕಲರ್ ಚೇಂಜ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಉಂಟು ನೋಡಿ, ಇಲ್ಲಿ ಲಾಸ್ಟಿಗೆ ಗೊತ್ತಿದ್ರೆ ಇಲ್ಲಿ ನಿಮಗೆ ಕಲರ್ ಚೇಂಜ್ ಮಾಡ್ಬೋದು, ಯಾವ್ದು ಬೇಕಾದ್ರು. ಅದು ಅವಾಗ ಹೇಳಲಿಲ್ಲ, ಅದಕ್ಕೆ ಈಗ ಹೇಳಿ ನೋಡಿ ಕಲರ್ ಚೇಂಜ್ ಆಯಿತು. ಇದನ್ನು ಟಿಪ್ಸ್ ನಮ್ಮ ಗೇಮರ್ಸಿಗೆ ಆಯಿತಾ. ನೀವು ಯಾವಾಗಾದ್ರೂ ರೆಕಾರ್ಡ್ ಮಾಡೋದ್ರೆ, ಯಾವುದಾದ್ರು ಮಾಂಟೇಜ್ ಏನಾದರೂ ರೆಕಾರ್ಡ್ ಮಾಡೋದ್ರೆ, ನೀವು ಮಧ್ಯದಲ್ಲಿ ಅಂದರೆ ವೀಡಿಯೋನ ಸ್ಟಾಪ್ ಮಾಡಬೇಡಿ, ವೀಡಿಯೋನ ಫುಲ್ ಪ್ಲೇ ಮಾಡಿ, ಮತ್ತು ಮಿಡ್ಲಿ ಕಟ್ ಮಾಡ್ಕೊಳ್ಳಿ. ಅಂದರೆ ಕೆಲವು ಅಂದರೆ ಇಂಪಾರ್ಟೆಂಟ್ ಪಾರ್ಟ್ಸ್ ನಿಮ್ಗೆ ಗೊತ್ತಿರಲ್ಲ, ಅಂದರೆ ಯಾವಾಗ ಸಿಗ್ತದೆ ಅಂತ. ಈಗ ಅದು ತಮ್ಮನೇಲಿಗೆ ಕೆಲವು ಸತಿ ಆ ಪಾರ್ಟ್ ಬೇಕಾಗ್ತದೆ. ಆಗೇನು ಮಾಡಿ ಅಂದರೆ ಇಲ್ಲೊಂದು ಸೆಟ್ಟಿಂಗ್ಸ್ ಅದ ಮೇಲೊಂದು ಚಿತ್ರ ನೋಡಿ, ಇದನ್ನು ಕ್ಲಿಕ್ ಮಾಡಿ,
ಸೇವ್ ಟು ಗ್ಯಾಲರಿ ಅಂದರೆ ಅದಷ್ಟು ಪಾರ್ಟ್ ಅಂದರೆ ಅದು ಸ್ಕ್ರೀನ್ಶಾಟ್ ಥರ ಕ್ಯಾಪ್ಚರ್ ಆಗ್ತದೆ. ಅಂದರೆ ನೀವು ಅದನ್ನು ತಮ್ಮನೇಲಿ ಯೂಸ್ ಮಾಡ್ಬೋದು. ಮತ್ತು ಈಗ ಆಡಿಯೋ ಅಂದರೆ ನಿಮ್ಮದೇನಾದರೂ ವಾಯ್ಸ್ ಓವರ್ ವೀಡಿಯೋ ಏನಾದರೂ ಮಾಡೋದಾದರೆ ಆಗ ನಿಮಗೆ ಇದರಲ್ಲಿ ಆಡಿಯೋ ಹಾಕ್ಬೋದು. ಅಂದರೆ ಇದರಲ್ಲಿ ಉಂಟು, ಅಂದರೆ ಡಿಫಾಲ್ಟಲ್ಲಿ ಉಂಟು, ಅಂದರೆ ನಮ್ಮದು KINEMASTERಲ್ಲಿ ಉಂಟು. ಅದನ್ನು ನೀವು ಅದನ್ನು ಯೂಸ್ ಮಾಡೋದು ಬೇಡ. ಯಾಕಂದರೆ ಅಂದರೆ ಅಷ್ಟು ಕ್ವಾಲಿಟಿ ಒಳ್ಳೆಯಲ್ಲ. ನೀವು ನಿಮ್ಮದು ಫೋನದು ರೆಕಾರ್ಡಿಂಗ್ ಮೈಕ್ ಇರ್ತಲ್ಲ, ಅದನ್ನು ರೆಕಾರ್ಡ್ ಮಾಡಿ ಆಮೇಲೆ ಇಲ್ಲಿ ಬನ್ನಿ. ಆಮೇಲೆ ನಿಮ್ಗೆ ಯಾವ ಥರ ಸೇವ್ ಮಾಡಿರ್ತೀರಿ ನೋಡಿ, ನಾನು ನಂಬರ್ ಹಾಕಿ ಸೇವ್ ಮಾಡೋದು. ನೀವೊಂದು ನಿಮ್ಗೆ ಯಾವ ಥರ ಬೇಕು ಆ ಥರ ಸೇವ್ ಮಾಡ್ಕೊಳ್ಳಿ ಮತ್ತು ಆ್ಯಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಕ್ಲಿಕ್ ಮಾಡಿ ಇವತ್ತಿನ ಆಯ್ತು ಆ್ಯಡ್ ಮಾಡಿ. ಆಮೇಲೆ ಕೆಲವು ಸೆಟ್ಟಿಂಗ್ ಮಾಡಿ, ಏನಂದರೆ ಇದನ್ನು ಕ್ಲಿಕ್ ಮಾಡಿ ಅದೇ ನಾರ್ಮಲ್ ಇದನ್ನು ಆನ್ ಮಾಡಿ, ಅವಾಗ ಅದು ಆಡಿಯೋ ಅಂತರ. ಇವತ್ತಿನ ಈ ವಿಡಿಯೋ KINEMASTER ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತೀವಿ. ಅದಂದರೆ ಡಿಫಾಲ್ಟ್ ಅದ್ರ KINEMASTER ಅದೊಂದು ಡಿಫಾಲ್ಟ್ ಸೆಟ್ಟಿಂಗ್, ಅದನ್ನು ಆನ್ ಮಾಡಿಟ್ಕೊಳ್ಳಿ. ಈಗ ಇನ್ನೊಂದು ಆಡಿಯೋ ಸೆಟ್ಟಿಂಗ್, ಇದರಲ್ಲಿ ಏನಾಗ್ತದೆ ಅಂದರೆ ಈಗ ಕೆಲವು ಸತಿ ನಿಮಗೆ ಕೆಳಗೆ ಅದು ಆಡಿಯೋದು ಪಾರ್ಟ್ ಬೇಕಾಗ್ತದೆ ನಿಮಗೆ, ಅಂದರೆ ಕೆಲವು ಸತಿ ವೀಡಿಯೋಗೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು, ಈ ಥರ ಫುಲ್ ಎಂಡಿಗೆ ಹೋಗಬೇಕು. ಮತ್ತು ಲಾಸ್ಟ್ ಆಡಿಯೋ ಉಂಟಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಬರ್ತದೆ. ನೀವು ಇದನ್ನು ಸೈಡಲ್ಲಿ ಡಾಟ್ ನೋಡಿದ್ದು ಬಟನ್ ಟೈಪ್, ಅದನ್ನು ಒತ್ತಿದರೆ ನಿಮ್ಗೆ ಕಾಣ್ತದೆ ನೋಡಿ. ನಾನೀಗ ಮ್ಯೂಟ್ ಮಾಡಿದೆ, ಅದಕ್ಕೆ ನಿಮ್ಗೆ ಅದು ವೇವ್ಸ್ ಬಂತು ನೋಡಿ. ನಿಮಗೆ ಪ್ಲೇ ಮಾಡಲಿಕ್ಕೆ ಸೌಂಡ್ ಬರ್ತದೆ, ಅದಕ್ಕೆ ನಿಮ್ಗೆ ಇಲ್ಲಿ ಎಂತ ಬೇಕಾದ್ರೂ ಮಾಡ್ಬೋದು. ಮತ್ತು ಈಗ ಅಕಸ್ಮಾತ್ ಈ ಆಡಿಯೋದಲ್ಲಿ ನಿಮಗೆ ಕೆಲವು ಪಾರ್ಟ್ ಸೌಂಡ್ ಸ್ವಲ್ಪ ಕಮ್ಮಿ ಬೇಕು, ಕೆಲವಕ್ಕೆ ಜಾಸ್ತಿ ಬೇಕು. ಅದಕ್ಕೆ ಪುನಃ ಕಟ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಆಪ್ಷನ್ ಉಂಟು. ಇದನ್ನು ಕ್ಲಿಕ್ ಮಾಡೋದು, ಇದು ಲಾಸ್ಟ್ದು ಆಪ್ಷನ್ ಉಂಟಲ್ಲ ವೇವ್, ಅದನ್ನು ಕ್ಲಿಕ್ ಮಾಡೋದು, ಪ್ರೆಸ್ ಮಾಡಿ ಇಲ್ಲಿ ತನ್ನಿ, ಇದನ್ನು ಫುಲ್ ಕೆಳಗೆ ತನ್ನಿ. ಇಷ್ಟು ಪಾರ್ಟ್ ನಿಮಗೆ ಮ್ಯೂಟ್ ಬೇಕು, ಇದನ್ನು ಕ್ಲಿಕ್ ಮಾಡಿ ಇದನ್ನು ಫುಲ್ ಮೇಲೆ ತನ್ನಿ. ಇಷ್ಟೇ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಬ್ಯಾಕ್ಗ್ರೌಂಡ್ ಅಂದರೆ ಆ ಥರ ಏನಲ್ಲ, ಒಂದು ಈ ಥರ ಕ್ಲಿಕ್ ಮಾಡಿ ನೋಡಿ. ಫಸ್ಟ್ ಇದನ್ನೊಂದು ನಾರ್ಮಲ್ ವೀಡಿಯೋ ಅಂದರೆ ಮ್ಯೂಸಿಕ್ ಇದು, ಆಮೇಲೆ ಅದೇ ಫಸ್ಟ್ ಅದು ನಾರ್ಮಲ್ ಇದೊಂದು ಮಾಡಿ ಎಲ್ಲದಕ್ಕೂ ಸಹ. ಆಮೇಲೆ ಇದು ಡಕ್ಕಿನ್ ಉಂಟಲ್ಲ, ಆಗೇನಂದ್ರೆ ಅದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆಗ್ತಾ ಇರ್ತದೆ ಈ ಥರ. ಅದು ಒಳ್ಳೆ ಕಾಣ್ತದೆ ಅಷ್ಟೇ, ಕಾಣೋದಲ್ಲ ಕೇಳೋದು, ಒಳ್ಳೆ ಕೇಳ್ತದೆ. ಅದನ್ನು ನೀವು ಲೂಪಿನಲ್ಲಿ ಕೊಟ್ಟರೆ ಎಂಡ್ ತನಕ ಲೂಪ್ ಆಗ್ತದೆ ನೋಡಿ, ಈ ಥರ ನೋಡಿ. ಫುಲ್ ವೀಡಿಯೋ ಎಲ್ಲಿ ತನಕ ಉಂಟಲ್ಲಿ ತನಕ ಆಗ್ತಾ ಇರ್ತದೆ ಅದು. ಅಂದರೆ ನೀವು ಮಾಡಬೇಕಂದಿಲ್ಲ ಪುನಃ ಚೇಂಜ್ ಆ ಥರ. ಈಗ ನಾನು ನಿಮಗೆ ಕೆಲವು ಸೆಟ್ಟಿಂಗ್ಸ್ ಹೇಳ್ತೆ, ಅದು ಎಕ್ಸ್ಪೋರ್ಟ್ ಮಾಡೋ ಮುಂಚೆ ಅದು ಸೆಟ್ಟಿಂಗ್ಸ್ ನೀವು ಮಾಡ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ನಿಮಗೆ. ಏನಿಲ್ಲ, ಫುಲ್ ಬ್ಯಾಕಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಅದು ಆಪ್ಷನ್ ನೋಡಿ, ಇದನ್ನು ಕ್ಲಿಕ್ ಮಾಡಿ ಫುಲ್ ಕೆಳಗೆ ಹೋಗಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಉಂಟಲ್ಲ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಇದು ಇದು 60 FPS ಅದು ಆನ್ ಮಾಡಿಟ್ಕೊಳ್ಳಿ. ಮತ್ತು ಎಲ್ಲ 420 FPS. ಆಮೇಲೆ ಅನ್ಲಿಮಿಟೆಡ್ ಲೇಯರ್ ಲಾಸ್ಟ್ ಅದು ಹೇಳಿದೆ ನೋಡಿ ಅವಾಗ, ಅದನ್ನು ಆನ್ ಮಾಡಿ. ಮತ್ತು ಇದರಲ್ಲಿ ಲಾಸ್ಟ್ ಅದು 4 ಆನ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ನಂಗೆ ಗೊತ್ತಿಲ್ಲ, ನಂಗೆ ಮರ್ತೋಗಿದೆ ಯಾವುದೆಲ್ಲ ಆಫ್ ಆಗಿರ್ತದೆ ಅಂತ. ಮತ್ತು ಬ್ಯಾಕ್ ಬನ್ನಿ. ಇದಾದಮೇಲೆ ಇನ್ನೊಂದು ಸೆಟ್ಟಿಂಗ್ ಉಂಟು, ನೀವು ಸೀದಾ ಮೇಲೆ ಬಂದು ಡಿವೈಸ್ ಕೆಪಬಿಲಿಟಿ ಉಂಟಲ್ಲ ಇನ್ಫಾರ್ಮೇಷನ್, ಅದನ್ನು ಕ್ಲಿಕ್ ಮಾಡಿ. ಅದು ನಿಮ್ಮ ಡಿವೈಸಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅದು ಎಕ್ಸ್ಪೋರ್ಟ್, ಅಂದರೆ HD ಫುಲ್ HD ಅಥವಾ 4K ಅದು ನಿಮಗೆ ನೋಡಬೇಕಾದ್ರೆ ಇಲ್ಲಿ ಹೋಗಿ ರನ್ ಅನಾಲಿಸಿಸ್ ಅಂತ ಉಂಟು, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಅಂತ ಬರ್ತದೆ, ಇಲ್ಲಿ ರನ್ ಆಗ್ತಿರ್ತದೆ, ಅದು ನೋಡ್ತದೆ ಪ್ರೊಸೆಸರಲ್ಲಿ ಹೇಗೆ ಉಂಟು ನಿಮ್ಮ ಫೋನದ್ದು. ಆಗ ನೀನು ಅಂದರೆ ಬೇರೆ ಎಂತ ಯೂಸ್ ಮಾಡಲಿಕ್ಕಿಲ್ಲ, ಇದೇ ಯೂಸ್ ಮಾಡಬೇಕು. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಆ್ಯಪ್ ಇರ್ಬೋದು. ಆಮೇಲೆ ನಂದು ಇದು ಮ್ಯಾಕ್ಸ್ ಅಂದರೆ ಎಷ್ಟು ಫುಲ್ HD ಆಗ್ತದೆ, 4K ಸಪೋರ್ಟ್ ಆಗಲ್ಲ. ನಿಮ್ಮದು ಯಾವುದಂದ್ರೆ ನೀವು ನೋಡ್ಕೊಳ್ಳಿ. ಈಗ ನಿಮ್ಮದು ವೀಡಿಯೋ ಫುಲ್ ಕಂಪ್ಲೀಟ್ ಆಯಿತು. ಈಗ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು, ಅವಾಗಿಲ್ವ ಇದನ್ನು ಕ್ಲಿಕ್ ಮಾಡಬೇಕು, ಮೇಲೆ ಉಂಟಲ್ಲ ಕ್ಲಿಕ್. ನಿಮ್ಗೆ ಯಾವುದು ಬೇಕಾದು. ನಾನೆಂತ ಚೂಸ್ ಮಾಡೋದಂದರೆ 720, ಯಾಕಂದರೆ ಫುಲ್ HDಗೆ ಹೋಗಲ್ಲ. ಯಾಕಂದರೆ ನೀವೇ ನೋಡಿ ಫುಲ್ HDಯಲ್ಲಿ ಯಾರು ನೋಡ್ತಾರೆ ವೀಡಿಯೋ, ಸುಮ್ಮನೆ ಅದು. ಅಂದರೆ ಅಷ್ಟು ದೊಡ್ಡವ್ರು ಯಾರಿಲ್ಲ ಅನಿಸುತ್ತೆ. ನಾನು 720 ನಂದು ಯಾವುದು ವೀಡಿಯೋ ಬೇಕಾದ್ರೆ ನೋಡಿ 720 ಮೇಲೆ ಇರಲ್ಲ ಯಾವುದು ಸಹ, ಆ ಸ್ಟೋರೇಜ್ ಸಹ ಕಮ್ಮಿ ತಗೊಳ್ತದೆ. ಮತ್ತು ಇದು ಬಾರ್ ಉಂಟಲ್ಲ, ಇದು ಜಾಸ್ತಿ ಮೇಲೆ ಕೆಳಗೆ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲಿರ್ತದೆ ಅಲ್ಲೇ ಇಡಿ, ಅಂದರೆ ಅದು ಆಟೋಮೆಟಿಕ್ ಆಗಿರ್ತದೆ. ಮತ್ತು ಇದು 60 ಫ್ರೇಮ್ ಅಂದರೆ FPS, ಇದು 60ಗೆ ಇಡಿ. ಮತ್ತು ಇದು 720. ಮತ್ತು ಎಕ್ಸ್ಪೋರ್ಟ್ ಇಲ್ಲಿ ನೋಡಿ, ಈ ಪಾರ್ಟಲ್ಲಿ ನಿಮಗೆ ಕಾಣ್ತಾ ನೋಡಿ ಎಷ್ಟು MB ಅದು ವೀಡಿಯೋ ಅಂತ. ಇದು ಕೆಳಗೆ ನಿಮ್ಮ ಫೋನ ಸ್ಟೋರೇಜ್, ಇದು ಮೇಲೆದು ಇದು ವೀಡಿಯೋದ MB ಎಷ್ಟು ಅಂತ ಎಕ್ಸ್ಪೋರ್ಟಿಗೆ ಕೊಡಿ. ಇದು ಎಕ್ಸ್ಪೋರ್ಟ್ ಆಗ್ತದೆ ವೀಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಾನೀಗ ನಿಮಗೆ ಫುಲ್ ಹೇಳಿಕೊಟ್ಟು ಹೇಗೆ ಮಾಡೋದಂತೆಲ್ಲ. ಸೊ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬೇಡ, ಯಾಕಂದರೆ ನಾನು ಈ ಟೈಪದ್ದು ವೀಡಿಯೋ ಮಾಡಲ್ಲ, ಅದಕ್ಕೆ ಲೈಕ್ ಮಾಡಿ ಅಷ್ಟೇ. ಮತ್ತು ಯಾರಾದರೂ ನಿಮ್ಮ ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಬಾಯ್.